ನಮಸ್ಕಾರ ವೀಕ್ಷಕರೇ. ಪ್ರಾಣಿ ಸಾಕಾಣಿಕೆ ಅಂತ ಬಂದಾಗ ಯಾವ ಪ್ರಾಣಿಯನ್ನ ಯಾವ ರೀತಿಯಾಗಿ ಸಾಕಾಣಿಕೆ ಮಾಡಬೇಕು ಅನ್ನುವಂಥ ಪರಿಜ್ಞಾನವನ್ನ ಹೆಚ್ಚಾಗಿ ತಿಳಿದುಕೊಳ್ಬೇಕಾಗುತ್ತೆ. ಈಗ ಝೂ ಅಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಥವಾ ಪ್ರಾಣಿ ಸಾಕಾಣಿಕೆಯನ್ನ ಹಾವಿಂದ ಹಿಡ್ಕೊಂಡು ಎಲ್ಲ ಪ್ರಾಣಿಗಳ ಸಾಕಾಣಿಕೆಯನ್ನ ಬಗ್ಗೆ ನೀವು ತಿಳಿದುಕೊಳ್ಬೇಕು ಅನ್ನುವಂಥ ಇಂಟ್ರೆಸ್ಟಿಂಗ್ ವಿಚಾರಗಳು. ಸೊ ಇದೀಗ ಇಲ್ಲಿ ಎಲ್ಲ ರೀತಿಯಾದಂಥ ಪ್ರಾಣಿಗಳಿದಾವೆ, ಅದರಲ್ಲಿ ಹಾವು ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ಇದರ ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು? ಈಗ ಝೂಗಳಲ್ಲಿ ಕೆಲಸ ಮಾಡ್ತೀರಿ ಅಥವಾ ಝೂ ಅಲ್ಲಿ ಸಾಕಾಣಿಕೆ ಮಾಡ್ತೀವಿ ಅಂತ ಅಂದಾಗ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಭರತ್ ಅವರು. ಇದೀಗ ಭರತ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಇಲ್ಲ ಮೇಡಮ್, ಈ ಪ್ರಾಣಿಗಳು ನಾವು ಏನಾದರೂ ಅವ್ರಿಗೆ ಏನಾದ್ರು ಮಾಡಿದ್ರೆ ಮಾತ್ರ ನಮ್ಗೆ ವಾಪಸ್ ಏನಾದ್ರು ಮಾಡ್ತಾರೆ, ಇಲ್ಲಾಂದರೆ ನಮಗಿಂತ ಭಯ ಅವ್ರಿಗಿರುತ್ತೆ. ಏಕೆಂದರೆ ನಮಗಿಂತ ಹೆದರಿಕೆ ಇರುತ್ತೆ ನಾವೇನಾದ್ರು ಮಾಡ್ತೀವಿ ಅಂತ. ಸೊ ಏನೂ ಮಾಡೋದಿಲ್ಲ. ಸರ್ ಇದೀಗ ಝೂ ಅಲ್ಲಿ ಈಗ ನಿಮ್ದು ಇರುವಂಥದ್ದು, ಈಗ ಇಲ್ಲೆಲ್ಲವೂ ಕೂಡ ಎಲ್ಲ ಪ್ರಾಣಿಗಳ ಡೆಮೋನ ಇಟ್ಟಿದ್ದೀರಾ. ಸೊ ಯಾವ ಕಾರಣಕ್ಕೆ, ಏನು ಯಾವ ಪರ್ಪಸ್? ಮೇಡಮ್, ನಮ್ಮದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಲೈಫ್ ಸೈನ್ಸ್ ಎಜುಕೇಷನ್ ಟ್ರಸ್ಟ್ ಅಂತ. ಸೊ ಈ ಪ್ರಾಣಿ ಸಾಕೋದು ಹೆಂಗೆ, ಅದನ್ನು ಹೆಂಗೆ ನೋಡ್ಕೋಬೇಕು, ಅಥವಾ ನೀವು ಝೂ ಅಲ್ಲಿ ಎಲ್ಲಾದರೂ ಕೆಲಸ ಮಾಡ್ಕೋಬೇಕು, ಅದಕ್ಕೆ ಪ್ರೊಫೆಷ್ನಲ್ ಟ್ರೈನಿಂಗ್ ಎಲ್ಲೂ ಇಲ್ಲ. ಅದನ್ನು ನಮ್ಮ ಇನ್ಸ್ಟಿಟ್ಯೂಟ್ ಕೊಡುತ್ತೆ, ಲೈಫ್ ಸೈನ್ಸ್ ಎಜುಕೇಷನ್ ಟ್ರಸ್ಟ್ ಅಂತ. ನಾವು 2 ಕೋರ್ಸ್ ನಡೆಸ್ತೀವಿ. ಒಂದು ಬೂಟ್ ಕ್ಯಾಂಪ್ ಅಂತ, ಅದು 3 ತಿಂಗಳಿರುತ್ತೆ. ಅದೀಗ ನಿಮ್ಮದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟಿಂದ ಅಕ್ರಿಡೇಟ್ ಆಗಿದೆ. ಸೊ ನಿಮ್ಮ ಗೌರ್ಮೆಂಟಿಂದ ಸರ್ಟಿಫಿಕೇಟ್ ಸಿಗುತ್ತೆ. ಇನ್ನೊಂದು 1 ವರ್ಷದ ಡಿಪ್ಲೊಮಾ ಕೋರ್ಸ್. ಸೊ ಅದು ರೆಸಿಡೆನ್ಷಿಯಲ್ ಕೋರ್ಸ್, ಅಲ್ಲೇ ಇರಬೇಕು. ಸೊ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನೀವು ಪ್ರಾಣಿ ಹೆಂಗೆ ಸಾಕೋದು, ಅದ್ರ ಡಯಟ್ ಹೆಂಗಿರುತ್ತೆ, ಅದಕ್ಕೆ ಎನ್ಕ್ಲೋಜರ್ ಹೆಂಗೆ ಬೇಕು, ಅದೆಲ್ಲ ಹೇಳ್ಕೊಡ್ತೀವಿ. ಸರ್ ಇದೀಗ ಅಂದರೆ ಟ್ರೈನಿಂಗ್ ಟ್ರೈನಿಂಗ್ ಪರ್ಪಸ್ ಇಲ್ಲೆಲ್ಲ ನೀವು ಡೆಮೋ ಇಟ್ಟಿದ್ದೀರಾ. ಇಲ್ಲಿ ಸಾಕಷ್ಟು ಪ್ರಾಣಿಗಳಿದಾವೆ, ಅದರಲ್ಲಿ ಹಾವು ಕೂಡ ಇದೆ. ಸೊ ಅಂದರೆ ಇದರ ಸಾಕಾಣಿಕೆ, ಪ್ರಾಣಿಗಳ ಸಾಕಾಣಿಕೆ ಅಂತ ಅಂದಾಗ ಇದು ಯಾವ ರೀತಿಯಾಗಿ ಒಂದು ರೀತಿಯಾಗಿ ಹೆಲ್ಪ್ಫುಲ್ ಜನಗಳಿಗೆ, ಅಂದರೆ ಯಾವ ರೀತಿಯಾಗಿ ಹೆಲ್ಪ್ಫುಲ್ ತಗೋಬೋದು? ನೋಡಿ ಮ್ಯಾಮ್, ನೀವು ಜನಕ್ಕೆ ಅಂಗಡಿಲಿ ನೋಡ್ತಾರೆ ಪಕ್ಷಿಗಳು ತರ್ತಾರೆ, ಬಟ್ ಅದಕ್ಕೆ ಊಟ ಏನು ಹಾಕಬೇಕು ಅಂತ ಗೊತ್ತಿರೋದಿಲ್ಲ. ಬಟ್ ಎಲ್ಲ ಪಕ್ಷಿಗೂ ಎಲ್ಲ ಥರ ಊಟ ಕೊಡೋದಕ್ಕಾಗೋದಿಲ್ಲ. ಸೊ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನಂದರೆ ಈ ಥರ ಪಕ್ಷಿಗೆ ಈ ಥರ ಊಟ ಕೊಡ್ಬೋದು, ಇದಕ್ಕೇನು ಕೊಡಬಾರ್ದು ಅದನ್ನೆಲ್ಲ ಹೇಳ್ಕೊಡ್ತೀವಿ. ಸೈಂಟಿಫಿಕ್ ಮೆಥಡ್ ಆಫ್ ಪ್ರಾಣಿ ಹೆಂಗೆ ಸಾಕೋದು ಅದೆಲ್ಲ ಹೇಳ್ಕೊಡ್ತೀವಿ. ನನ್ನೇ ನೋಡ್ತಿದ್ದೆ, ಏನು ಮರ್ತೇ ಹೋಯ್ತು ನನಗೆ. ಓಕೆ ಸರ್. ಸರ್ ಇದು ಈಗ ನೀವು ಕೈಯಲ್ಲಿ ಹಿಡ್ಕೊಂಡಿದ್ದೀರಲ್ಲ, ಇದು ಯಾವ ಹಾವು, ಯಾವ ಜಾತಿ? ಇದನ್ನು ಕಾರ್ನ್ ಸ್ನೇಕ್ ಅಂತಾರೆ ಮ್ಯಾಮ್. ಇದು ಅಮೇರಿಕನ್ ಸ್ಪೀಷೀಸು. ಇದನ್ನು ಎಕ್ಸಾಟಿಕ್ ಸ್ಪೀಷೀಸ್ ಅಂತಾರೆ, ಯಾಕೆಂದರೆ ನಮ್ಗೆ ಇಂಡಿಯನ್ ಸ್ಪೀಷೀಸ್ ಹಾಕ್ಲಿಕ್ಕೆ ಪರ್ಮಿಷನ್ ಇಲ್ಲ. ಸೊ ಎಕ್ಸಾಟಿಕ್ ಸ್ಪೀಷೀಸ್ಗೆ ನಮಗೆ ಪರ್ಮಿಷನ್ ಇದೆ, ಲೈಸೆನ್ಸ್ ಎಲ್ಲ ಇದೆ. ಸೊ ಇದು ಕಾರ್ನ್ ಸ್ನೇಕ್ ಅಂತಾರೆ. ಇದೊಂಥರ ಎಕ್ಸಾಟಿಕ್ ಸ್ಪೀಷೀಸ್, ಅಮೇರಿಕನ್ ಸ್ಪೀಷೀಸ್. ಸ್ಪೆಷಾಲಿಟಿ ಇದು ಅಂದರೆ ಸಾಫ್ಟಾಗಿರುತ್ತೆ, ಡೊಸೈಲ್. ನಿಮ್ಗೆ ಯಾರಾದರೂ ಹೊಸ ಪೆಟ್ಟಾಗಿ ಹಾವು ಸಾಕಬೇಕು ಅಂತ ಶುರು ಮಾಡೋರಿಗೆ ಇದು ಒಳ್ಳೆ ಪೆಟ್ ಆಗುತ್ತೆ. ತೊಂದರೆ ಕೊಡೋದಿಲ್ಲ, ಜಾಸ್ತಿ ಅಗ್ರೆಷನ್ ಇರೋದಿಲ್ಲ, ಕಚ್ಚೋದು ಅದೆಲ್ಲ ಮಾಡೋದಿಲ್ಲ. ಬಟ್ ಇದರಲ್ಲಿ ಪಾಯ್ಸನ್ ಅನ್ನೋದು ಇದ್ದೇ ಇರುತ್ತೆ. ಇಲ್ಲ ಮೇಡಮ್, ಎಲ್ಲ ಹಾವಲ್ಲೂ ಪಾಯ್ಸನ್ ಇರೋದಿಲ್ಲ. ವೆನಮ್ ಅಂತಾರೆ ಅದನ್ನು, ವೆನಮಸ್ ಸ್ನೇಕ್ಸ್ ಅಂತಾರೆ. ಎಲ್ಲ ಸ್ನೇಕಲ್ಲೂ ವೆನಮ್ ಇರೋದಿಲ್ಲ. ಇದು ನಾನ್ ವೆನಮಸ್ ಸ್ನೇಕ್ ಜಾತಿಗೆ ಬರುತ್ತೆ. ಹಾಗಾದ್ರೆ ಈ ಕಚ್ಚಿದ್ರೆ ನಿಮ್ಗೆ ಏನೂ ಆಗೋದಿಲ್ಲ. ಹೌದು ಇದು ಏನಾಗುತ್ತೆ? ಹೌದು ಹೌದು. ಎಲ್ಲ ಹಾವಲ್ಲೂ ವಿಷ ಇರಲ್ಲ ಅಂತ ಹೇಳ್ತಾರೆ. ಹಾವಲ್ಲೂ ವಿಷ ಇರೋದಿಲ್ಲ. ವಿಷ ಇರೋ ಹಾವು ಬರುತ್ತೆ, ವಿಷ ಇಲ್ದಿರೋ ಹಾವು ಬರುತ್ತೆ. ಅಂದ್ರೆ ಇದು ಮರಿನಾ? ಈಗ ಇದು ಸಣ್ಣ ಮರಿ ಮ್ಯಾಮ್. ಇದಕ್ಕೆ ಆಲ್ಮೋಸ್ಟ್ ಒಂದು 3 ವರ್ಷ ಇರ್ಬೋದು. ಈಗ ಇದು 6 ಅಡಿವರೆಗೂ ಬೆಳೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಸರ್ ನೋಡಿದ್ರಲ್ಲ ವೀಕ್ಷಕರೇ, ಅಂದರೆ ಪ್ರಾಣಿ ಸಾಕಾಣಿಕೆ ಅಂತ ಬಂದಾಗ ಈಗ ಝೂಗಳಲ್ಲೂ ಕೂಡ ನೀವು ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಝೂ ಅಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಪ್ರಾಣಿಗಳನ್ನ ಹಾವನ್ನೇ ಸಾಕಬೇಕು ಅಂತ ಅಂದ್ಕೊಂಡ್ರು ಕೂಡ ಇವರು ಅಂದರೆ ಟ್ರೈನಿಂಗನ್ನು ತಿಳಿಸ್ಕೊಡ್ತಾರೆ. ಹೇಗೆ ಸಾಕಾಣಿಕೆ ಮಾಡಬೇಕು, ಯಾವ ಪಕ್ಷಿಗಳನ್ನು ಸಾಕ್ತೀವಿ ಅಂತ ಅಂದಾಗ ಅವಕ್ಕೆ ಯಾವ ರೀತಿಯಾದಂಥ ಫುಡ್ಡನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾರೆ ಇವರು. ಥ್ಯಾಂಕ್ ಯು.